ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಪ್ಲ್ಯಾನ್ ಮಾಡಿದ್ದೇನೆ ವೆಜ್ ಬಿರಿಯಾನಿ ಮಾಡೋಣ ಅಂತೇಳಿ. ಅದು ಹೇಗೆ ಮಾಡಿದೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಬಂದುಬಿಟ್ಟು ಪನ್ನೀರನ್ನ ಗೀನಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಸ್ಪೈಸಸನ್ನು ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡಾದಮೇಲೆ ಇದ್ರ ಜೊತೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆಯೇ ಮೆಣಸಿನಕಾಯಿ ಕೂಡ ನೀವು ಹಾಕ್ಕೊಳ್ಳಿ. ಮೆಣಸಿನಕಾಯಿ ಬಂದುಬಿಟ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಬ್ರೌನ್ ಆದ ತಕ್ಷಣ, ಬ್ರೌನ್ ಕಲರ್ ಟರ್ನ್ ಆದ ತಕ್ಷಣ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ, ಯಾವಾಗಲೂ ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ಟೊಮೆಟೊ ಹಾಕಿ ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದ ತಕ್ಷಣ ವೆಜಿಟೇಬಲ್ ನಿಮ್ಗೆ ಏನೇನು ವೆಜಿಟೇಬಲ್ ಬೇಕೋ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ, ಹಾಗೆ ಕಾಲಿಫ್ಲವರು, ಬಟಾಣಿ ಫ್ರೆಶ್ ಹಾಕ್ಕೊಂಡಿದ್ದೀನಿ. ಸೊ ಇದಾದ ತಕ್ಷಣ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಮಸಾಲ ಪೌಡ್ರ್ಗಳು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಬಂದುಬಿಟ್ಟು ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆ ಬಿರಿಯಾನಿ ಮಸಾಲ ಇದ್ದರೆ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ನಾನು ಬಂದುಬಿಟ್ಟು ಇರೋದನ್ನೇ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ. ಅದಾದ ತಕ್ಷಣ ಕೊರಿಯಂಡರ್ ಲೀವ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಪುದೀನ ಯೂಸ್ ಮಾಡ್ತಿಲ್ಲ, ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಅದು ಆದ ತಕ್ಷಣ ನೀವು ನೆನೆಸಿರೋ ಅಂಥ ಅಕ್ಕಿನ ಹಾಕ್ಕೊಳ್ಬೇಕು. ನಾನು ಈ ಕಪ್ನಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೆ, ಹಾಗಾಗಿ ನಾನು ಬಂದುಬಿಟ್ಟು 2.5 ಗ್ಲಾಸ್ ಮಾತ್ರ ನಾನು ನೀರು ಹಾಕ್ಬಿಟ್ಟೆ. ನಾನು ಇಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇಲ್ಲ, ಹಿಂಗೋಕ್ಕಿಟ್ಟಿದ್ದೀನಿ. ಆ ನೀರು ಹಿಂಗೋದ್ರೊಳಗಡೆ ಪಾತ್ರೆ ಬೆಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಫಾಸ್ಟಾಗೆಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡೆ. ಈಗ ಪಲಾವ್ನಲ್ಲಿ ನೀರು ಡ್ರೈ ಆಗಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಈಗ ನೋಡಿದ್ರೆ ಡ್ರೈ ಆಗಿದೆ. ಸೊ ಇದನ್ನು ನಾನೀಗ ಸ್ಟೀಮಲ್ಲಿ ಇಡ್ತಾ ಇದ್ದೀನಿ. ಸ್ಟೀಮಲ್ಲಿ ಇಡಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಪನ್ನೀರು ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ GRB ತುಪ್ಪ ಇದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೇರೆ ಯಾವುದೂ ಚೆನ್ನಾಗಿರೋದಿಲ್ಲ ಅಷ್ಟೇ. ಈಗ 15 ನಿಮಿಷ ನಾನು ಸ್ಟೀಮಲ್ಲಿ ಇಡ್ತೀನಿ. ಆ ಗ್ಯಾಪಲ್ಲೇ ಬಂದುಬಿಟ್ಟು ಸ್ವಲ್ಪ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ಗೆ ಬಂದುಬಿಟ್ಟು ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಸೊ ಬನ್ನಿ ಸರ್ವ್ ಮಾಡ್ಕೊಂಡು ತಿನ್ನೋಣ. ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಂದುಬಿಟ್ಟು ಹಾಗೆ ಅವಸರವಾಗಿ ಮಾಡಿರೋ ಅಂಥ ಬಿರಿಯಾನಿ. ಸೊ ಇಷ್ಟ ಇದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ಎಲ್ಲ ನಾನು ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ.